ಯಾಕಂದರೆ ಯೂಟ್ಯೂಬಲ್ಲಿ ನಂಬರ್ ಕೊಡೋದಾಗಲಿ ತಗೊಳ್ಳೋದಾಗಲಿ ತಪ್ಪು. ನಂಬರ್ ಕೊಡೋದಿಲ್ಲ, ಅವರೇನೆ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬಿಂದಾನೆ. ನಾವು ಕೊಡೋಕ್ಕೆ ಹೋದರೆ ನಮ್ಮ ಚಾನಲ್ ಮೇಲೆ ಎಷ್ಟು 16 ಟನ್ ಇತ್ತಷ್ಟೇ. 16 ಟನ್ನು 900 kg ಇತ್ತಷ್ಟೇ. ಇದು ಗಾಡಿ ಖಾಲಿ ಆಯಿತು, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಬ್ಯಾಟ್ರಿ ಸಮಸ್ಯೆ ಅಂದರೆ ಸಮಸ್ಯೆ ಆಗ್ಬಿಡುತ್ತೆ. ಇವತ್ತು ಬೆಳೆ ಬರುತ್ತೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಇದು ಡೀಸೆಲ್ ಹಾಕೋದು ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಯಾಕಂದರೆ ಇದು ಓಲು ಸ್ವಲ್ಪ ದೊಡ್ಡದಾಗಬೇಕಾಯ್ತು. ಏನು ಹಾಕವ್ರಂದರೆ ನೀವು ಬರೀ 8,000 ಜನ ಸಬ್ಸ್ಕ್ರೈಬರ್ ಅಷ್ಟೇ ಮಡಿಕೊಂಡಿರೋದು. 1,00,000 ಜನ ಸಬ್ಸ್ಕ್ರೈಬರ್ ಮಡಿಕೊಂಡಿರೋ ಥರ ಮಾತಾಡಬೇಡಿ. ಬರೀ ನೆಗೆಟಿವೇ ಮಾತಾಡ್ತೀನಿ. ಹಾಕ್ತೀನಿ, ಎಷ್ಟು ಜನ ಏನಾರ ಅನ್ಕೊಂಡ್ಲಿ ನಾನು ವಿಡಿಯೋ ಹಾಕೋದಂತೂ ಬಿಡಲ್ಲ, ಹಾಕ್ತಾ ಇರ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನೆಲಮಂಗಲ ಬಂಕಲ್ಲಿದ್ದೀನಿ. ಪೆಟ್ರೋಲ್ ಬಂಕ್, ದಾಸನಪುರ ಪೆಟ್ರೋಲ್ ಬಂಕಲ್ಲಿದ್ದೀನಿ. ನಿನ್ನೆ ಮೈಸೂರು ರೋಡ್ ಖಾಲಿ ಮಾಡ್ಕೊಬಂದು ಒಂದು ಜೊತೆ ಟೈರೆಲ್ಲ ಹಾಕ್ಸಿ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿದ್ದೆ. ನಿನ್ನೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಎಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಎಲ್ಲ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದೀನಿ. ಇವತ್ತು ಮತ್ತೆ ಲೋಡಿಂಗ್ ಸ್ಟಾರ್ಟ್ ಮಾಡಬೇಕು, ಲೋಡ್ಗೆ ಹೋಗ್ಬೇಕು. ಲೋಡು ಎಲ್ಲಿಂದಪ್ಪ ಅಂದರೆ ಜಿಗಣಿಯಿಂದ ಲೋಡ್ ಬಂದ್ಬಿಟ್ಟು ಜಿಗಣಿಯಿಂದ ಕುಂದಾಪುರಕ್ಕೆ. ಈ ಸಲ ಕುಂದಾಪುರ ಬಿಟ್ಟು ಮುಂದೆ 10 ಕಿಲೋಮೀಟ್ರು ಅದು ಗಂಗೋಳಿ ಅಂತ ಬರುತ್ತೆ. ಗಂಗೋಳಿ ಅಂತೇಳಿ ಊರು ಬರುತ್ತೆ. ಗಂಗೋಳಿಗೆ ನೋಡೋಣ ಈಗ ಲೋಡ್ಗೆ ಹೋಗೋದು. ಇಲ್ಲಿ ಗಾಡಿಗಳೆಲ್ಲ ನೋಡಿ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಗಾಡಿಯಲ್ಲಿ ಪಾಸ್ ಆಗಲ್ಲ. ಅಲ್ಲಿ ನೋಡಿ, ಅಲ್ಲಿ ಪಾಸ್ ಆಗಲ್ಲ. ಇಲ್ಲಿ ಗಾಡಿ ಐತೆ ನೋಡಿ, ಇಲ್ಲಿ ಗಾಡಿ ಐತೆ, ಗಾಡಿ ಐತೆ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀವಿ, ಆ ಗಾಡಿ ಡ್ರೈವರ್ ಬರ್ತಾವ್ರೆ. ಬಂದ ಕೂಡಲೇ ಗಾಡಿ ತೆಗೆದು ಇವಾಗ ಇಲ್ಲಿಂದ ಜಿಗಣಿಗೆ ಹೋಗ್ಬೇಕು. ಫಸ್ಟ್ ಜಿಗಣಿ ಹೋಗಿ ಜಿಗಣಿಯಿಂದ ಕುಂದಾಪುರ ಲೋಡು. ನೋಡೋಣ, ಟನ್ನೇಜು ಭಾಳ ಕಡಿಮೆ ಐತಂತೆ. ಅದು ಹೆಂಗೆ ಲೋಡ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಒಂದು ಗೊತ್ತಿಲ್ಲ. ಈ ಸಲಿನೂ ಲೈಟ್ ಲೋಡು 16-17 ಟನ್ ಅಷ್ಟೇ ಲೋಡ್ ಇರೋದು. ಫುಲ್ ಲೈಟ್ ಲೋಡು. ಯಾಕೋ ಈ ನಡೆ ಪಾಸಿಂಗ್ ಲೋಡೇ ಸಿಗ್ತಾಯಿಲ್ಲ ನಮಗೆ, ಲೈಟ್ ಲೋಡೇ ಸಿಗ್ತಾಯಿದೆ. ಬಾಡಿಗೆ ಏನಾಯ್ತಂತ ಏನು ಯಜಮಾನ್ರಿಗೆ ಗೊತ್ತು, ನಮಗಂತೂ ಕರೆಕ್ಟಾಗಿ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಲೋಡ್ಗೆ ಹೋಗೋಣ ಅಷ್ಟೇ. ಬೆಳಗ್ಗೆನೇ ಮನೇಲಿ ನಾಷ್ಟಾಗಿ ಇಷ್ಟೆಲ್ಲ ಮಾಡ್ಕೊ ಬಂದಿದ್ದಾಯಿತು. ಟೈಮ್ ಬಂದ್ಬಿಟ್ಟು 11:37, 11:15 ಆಯಿತು ಟೈಮು. ಡೇಟ್ ಇವತ್ತು 12 ಇರಬೇಕು. ಎಷ್ಟು ಡೇಟ್ ಇವತ್ತು? ಇವತ್ತು ಡೇಟ್ ಬಂದ್ಬಿಟ್ಟು 12 ತಾರೀಕು. 12ನೇ ತಾರೀಕು ಲೋಡ್ಗೆ ಹೋಗ್ಬೇಕೀಗ. ಹೋಗೋಣ. ಸದ್ಯಕ್ಕೆ ಡ್ರೈವರು ಬಂದರು ಅನಿಸುತ್ತೆ ನೋಡಿ, ಬರ್ತಾವ್ರೆ. 2 ವೀಲರ್ ನೋಡ್ದ, 2 ವೀಲರ್ ಬಂದರು ಅನಿಸುತ್ತೆ. ಅದೇ ಆಫೀಸ್ನವರು ಅವರೇ ಬರ್ತಾವ್ರೆ ನೋಡಿ, ಕೀ ತಗೊಂಡು ಬರ್ತಾವ್ರೆ. ನೋಡೋಣ, ಡ್ರೈವರ್ ಬಂದರು. ಇವಾಗ ನಾವು ಇಲ್ಲಿಂದ ಹೊರಡೋಣ. ಹೋಗಿ ಲೋಡ್ ಏನು ಮಾಡ್ತಾರೆ ಹೆಂಗೆ ಅಂತ ನೋಡೋಣ, ಎಲ್ಲ ತೋರಿಸ್ತೀನಿ. ನೋಡ್ರಿ, ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಗಾಡಿ ತೆಗೆದ್ರು ಇವಾಗ. ಈಗ ನಾವು ಇಲ್ಲಿಂದ ನಮ್ಮ ಗಾಡಿ ಮೂವ್ ಮಾಡೋಣ. ಗಾಡಿ ತಗೊಂಡು ನಮ್ಮ ಕಡೆ ಯಾವ ಕಡೆ ಹೋಯ್ತವ್ರೆ, ಯಾವ ಕಡೆ ಹೋಯ್ತಾವ್ರೆ. ಹೋಗ್ಲಿ ನಮ್ಮ ದಾಸನಪುರ ಪೆಟ್ರೋಲ್ ಬಂಕ್ ಇದು. ಆಮೇಲೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ, ಎಲ್ಲ ಸ್ನೇಹಿತರಿಗೂ ಒಂದು ವಿಷಯ ಏನಪ್ಪ ಅಂದರೆ, ಈಗ ಸುಮಾರು ಒಂದು 4-5 ವಿಡಿಯೋದಿಂದ ಒಬ್ಬರು ಕಮೆಂಟ್ಸ್ಗೂ ರಿಪ್ಲೈ ಮಾಡಿಲ್ಲ ನಾನು. ಒಂದು ನಿಮಿಷ. ಟ್ರಾಫಿಕ್ ರೋಡ್, ನಮ್ಮ ರೋಡ್ ಇದು ಸ್ವಲ್ಪ ಡೌನ್ ಇರೋದ್ರಿಂದ 2 ವೀಲರ್ ಅವರು ಸ್ಪೀಡಾಗಿ ಬರ್ತಾರೆ. ಸಡನ್ನಾಗಿ ಬ್ರೇಕ್ ನಿಲ್ಲಲ್ಲ, ಗಾಬರಿ ಆಗ್ಬಿಟ್ಟು ಹಿಂದೆ ಮುಂದೆ ಬಂದು ಹೊಡ್ಕೊಂಡ್ಬಿಡ್ತಾರೆ. ನಾವು ಒಳಗಿಂದ ಬರೋರು ಮೇನ್ ರೋಡಿಗೆ ಬರ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಬರಬೇಕು. ಯಾಕಂದರೆ ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವೊಬ್ರು ಹೊಸ್ದಾಗಿ ಡ್ರೈವಿಂಗ್ ಕಲ್ತಿರ್ತಾರೆ, ಕೆಲವೊಬ್ರು ಸರ್ವಿಸ್ ಇರುತ್ತೆ, ಕೆಲವೊಬ್ರಿಗೆ ಗಾಬರಿ ಇರ್ತವೆ. ಹಂಗಾಗಿ ನೋಡ್ಕೊಂಡು ನಾವು ಮೂವ್ ಮಾಡ್ಕೋಬೇಕು. ನೋಡ್ರಿ, ಇವಾಗ ಎಲ್ಲ ಸಬ್ಸ್ಕ್ರೈಬರ್ಗೂ ಹೇಳೋದು ಒಂದೇ ಅಪ್ಪ ಅಂದರೆ, 4-5 ವಿಡಿಯೋದಿಂದ ಯಾರ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ. ಸ್ವಲ್ಪ ಕೆಲವು ಕಾರಣಾಂತರಗಳಿಂದ ಹುಷಾರಿರಲ್ಲ, ಅದು ಇದು, ಮತ್ತೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು, ನಿದ್ದೆ ಮಾಡೋದು, ಇದಕ್ಕೆ ಟೈಮ್ ಸಿಗ್ತಾ ಇಲ್ಲ.
ಹಂಗಾಗಿ ಯಾರಿಗೂ ಮೆಸೇಜಿಗೂ ರಿಪ್ಲೈ ಮಾಡಿಲ್ಲ. ಎಲ್ಲರಿಗೂ ಕ್ಷಮೆ ಇರಲಿ. ಆದಷ್ಟು ಮುಂದೆಯಿಂದ ಮೆಸೇಜ್ಗೆ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೆಸೇಜೆಲ್ಲ ಓದ್ತೀನಿ, ರಿಪ್ಲೈ ಮಾಡಿಲ್ಲ ಅಷ್ಟೇ. ಯಾವುದೇ ಮೆಸೇಜು ಪ್ರಶ್ನೆ ಬಂದರೂ ಏನೋ ಒಂದು ಮಾಡಿ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ರಿಪ್ಲೈ ಮಾಡಿಲ್ಲ, ಎಲ್ಲರಿಗೂ ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ, ರಿಪ್ಲೈ ಮಾಡ್ತಿಲ್ಲ ಇವನು ಅಂತ. ಸದ್ಯದಲ್ಲೇ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಇದು ನಮ್ಮ ಓನರ್ ಊರು ದಾಸನಪುರ. ಇಲ್ಲೂ ಒಬ್ಬ ಸಬ್ಸ್ಕ್ರೈಬರ್ ಇದ್ದಾರೆ ನಮಗೆ, ಅಂದರೆ ನಮ್ಮ ಓನರ್ ನೆಂಟ್ರೆ ಅಂತೆ. ಮೊನ್ನೆ ಫೋನ್ ಮಾಡಿ ಮಾತಾಡಿದ್ರು. ನಮ್ಮ ಮ್ಯಾನೇಜರ್ ಮೊಬೈಲಿಂದ ಫೋನ್ ಮಾಡಿ ಮಾತಾಡಿದರು. ಸಿಕ್ಕಿದಾಗ ಅವ್ರಿಗೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ನಾವು ಜಿಗಣಿ ಕಡೆ ಹೋಗೋಣ. ನಮ್ಮ ನಡೆ ಜಿಗಣಿ ಕಡೆ. ಸ್ನೇಹಿತರೆ ನೋಡಿ, ನಮ್ಮ ಅಂಬಾರಿ ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಟೈಲ್ಸ್ ಇದು, ಪಕ್ಕದಲ್ಲಿ ಗ್ರಾನೈಟು, ಸ್ಲ್ಯಾಬು ಎಲ್ಲ ಮಿಕ್ಸ್ ಆಗ್ತಾವ್ರೆ ನೋಡಿ. ಕಾಣ್ತಿರ್ಬೋದು, ಇವೆಲ್ಲ ಟೈಲ್ಸ್ಗಳಿವು. ಅದು ಪಕ್ಕದಲ್ಲಿರೋ ಗ್ರಾನೈಟು ನೋಡಿ. ಇದು ಫ್ರಂಟಲ್ಲಿರೋ ಟೈಲ್ಸು ನೋಡಿ. ಒಳಗಡೆ ಗೋಡನ್ ಹೆಂಗಿದೆ, ಎಲ್ಲ ಮಿಕ್ಸ್ ಆಗ್ತಾವ್ರೆ. ಇವಾಗ ಮಳೆ ಬಂದರೆ ಟೆನ್ಷನು. ಇವೆಲ್ಲ ನೆನೆಯಂಗಿಲ್ಲ. ನೋಡಿ, ಇವೆಲ್ಲ ನೆನೆಯಂಗಿಲ್ಲ. ತಾರ್ಪಾಲ್ ಹಾಕ್ಬೇಕು. ದೊಡ್ಡ ಸಮಸ್ಯೆ. ಇವೆಲ್ಲ ಬಾಕ್ಸ್ ಐತಲ್ಲ, ಕಾಟನ್ ಬಾಕ್ಸು, ನೆನೆಯಂಗಿಲ್ಲ. ತಾರ್ಪಾಲ್ ಹಾಕ್ಬೇಕು. ಯಾವ ಒಂದು ಸಮಸ್ಯೆ ಏನಪ್ಪ ಅನ್ನೋದು ತಲೆ ಕೆಟ್ಟೋಗ್ಬಿಡೈತೆ. ಇದಕ್ಕೆ ಹೆಂಗೆ ತಾರ್ಪಾಲ್ ಹಾಕೋನ್ನೋದೇ ಗೊತ್ತಾಗ್ತಿಲ್ಲ. ನೋಡೋಣ, ಫಸ್ಟು ಲೋಡ್ ಮಾಡಿಸೋಣ, ಆಮೇಲೆ ಹೆಂಗೆ ಹಾಕೋದು ಏನಂತ ಅಂದ್ಕೊಂಡು ತಾರ್ಪಾಲ್ ಹಾಕ್ಬಿಟ್ಟು ಸಿಗೋಣ. ಸ್ನೇಹಿತರೆ, ಗಾಡಿ ಲೋಡ್ ಗೀಡ್ ಮಾಡ್ಕೊಂಡು ರೀ ಪೆಟ್ರೋಲ್ ಬಂಕಲ್ಲಿ ಬಂದು ಡೀಸೆಲ್ ನೆಲಮಂಗ್ಲ ಬಂಕಲ್ಲಿದ್ದೀವಿ. ಆರಾಮಾಗಿ ಡೀಸೆಲ್ ಹಾಕ್ಸ್ಕೊಂಬೋಣ. ಲೋಡ್ ಬೇಗ ಆಯಿತು. ಲೋಡಿಂಗ್ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟ್ ಮಾಡಿದ್ರು ಹಗ್ಗ ತರ್ಪಲ್ ಹಾಕೋಕ್ಕೆ. ತರ್ಪಲ್ ಅದು ಟೈಲ್ಸ್ ಇರೋದ್ರಿಂದ ತರ್ಪಲ್ ಹಾಕಲೇಬೇಕಾಗಿ ಬಂತು. ಇಲ್ಲಾಂದ್ರೆ ಹಂಗೆ ಲೋಡ್ ಮಾಡ್ಬೋದಿತ್ತು, ಹಂಗೆ ಬರ್ಬೋದಿತ್ತು. ಟೈಲ್ಸ್ ಐತಲ್ಲ, ನೆನಿಬಾರ್ದಂದ್ರೆ ತರ್ಪಲ್ ಹಾಕಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಬರೀ ಡೀಸೆಲ್ ಆರಾಮಾಗಿ ಹೊರಡೋಣ. ಇವಾಗ ಟೈಮು 8:50 ಇಲ್ಲೇನೆ. ಮುಂದೆ ನೋಡ್ತಾ ಹೋಗೋಣ. ಫಸ್ಟು ಡೀಸೆಲ್ ಹಾಕ್ಸ್ಬಿಟ್ಟು ಮುಂದೆ ಏನಂತ ಆಮೇಲೆ ಅಪ್ಡೇಟ್ ಕೊಡ್ತೀವಿ. ಹಾಯ್ ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕುಂದಾಪುರದಲ್ಲಿದ್ದೀನಿ. ಟೈಮ್ ಬಂದ್ಬಿಟ್ಟು 10:30. ರಾತ್ರಿಯಿಂದ ನಾನು ಸ್ಟಾಪಾಗಿ ಓಡಿಸ್ಕೊಂಬರ್ತಾಯಿದ್ದೀನಿ. 10:30 ಕುಂದಾಪುರ ಬರ್ಬೇಕಾರೆ. ರಾತ್ರಿದು ಎಲ್ಲೂ ಮಳೆ ಸಿಕ್ಕಲಿಲ್ಲ. ಇಲ್ಲಿ ಕುಂದಾಪುರ ಬಂದು ನನಗೆ ಮಳೆ ಸಿಗ್ತೈತೆ ನೋಡಿ ಹೆಂಗೈತೆ ಅಂತ. ಅನ್ಲೋಡಿಂಗ್ ಪಾಯಿಂಟಲ್ಲಿ ಬಂದು ಮಳೆ ಸಿಗ್ತೈತೆ. ಏನು ಮಾಡೋಕ್ಕಾಗಲ್ಲ, ಟೆನ್ಷನ್ ತಗೊಳತ್ಬಾರ್ದು. ಖಾಲಿ ಕುಂದಾಪುರ ಬಿಟ್ಟು 13-14 ಕಿಲೋಮೀಟ್ರ್ ಹೋಗ್ಬೇಕು. ಗುಲ್ವಾಡಿ ಅಂತೇಳಿ, ಗುಲ್ವಾಡಿ ಟೈಲ್ಸ್ ಫ್ಯಾಕ್ಟ್ರಿ ಐತೆ, ಹಂಚಿನ ಫ್ಯಾಕ್ಟ್ರಿ. ಅದರಿಂದ ಸ್ವಲ್ಪ ಹಿಂದೆ ಅಂತೆ ಎಲ್ಲೋ. ನೆಕ್ಸ್ಟು ತಲ್ಲೂರು ಹೋಗಿ ತಲ್ಲೂರಿಂದ ರೈಟಿಗೆ ತಗೊಂಡು ಹೋಗಬೇಕು ನೋಡಿ. ಇದು ಕುಂದಾಪುರ ಸಿಟಿ ಒಳಗೆ ಹೋಗೋ ದಾರಿ ನೋಡಿ. ಇಲ್ಲೆಲ್ಲ ಮಳೆ ಬಂದಿರೋದು. ಅಲ್ಲಿಂದ ಬೆಂಗಳೂರಿಂದ ಮಳೆ ಸಿಕ್ಕೇ ಇಲ್ಲ ನನಗೆ. ಇಲ್ಲೂ ಸಿಕ್ಕಿಲ್ಲ, ಆದರೆ ಬಂದು ಹೋಗೈತೆ. ಆಮೇಲೆ ಇಲ್ಲಿ ಕುಂದಾಪುರದಲ್ಲಿ ಸುಮಾರು ಒಂದು 3-4 ಜನ ಸಬ್ಸ್ಕ್ರೈಬರ್ಗಳವ್ರೆ. ಮೆಸೇಜ್ ಹಾಕ್ತಿರ್ತಾರೆ, ಅಣ್ಣ ಕುಂದಾಪುರ ಬಂದಿದೆಯಾ, ಸ್ಟೇಟಸ್ ಹಾಕಿಲ್ಲ, ಹೇಳೋದಲ್ವಣ್ಣ ಅಂತ ಹೇಳ್ತಾರೆ. ಸುಮಾರು ಮೆಸೇಜ್ ರಿಪ್ಲೈ ಮಾಡಿದ್ದೀನಿ ಅವ್ರಿಗೆ, ಆದರೆ ಅವರು ನೋಡ್ಕೊಂಡಿಲ್ಲ. ಏನಕ್ಕಪ್ಪ ಅಂದರೆ ಅವ್ರಿಗೆ ಗೊತ್ತಾಗ್ತಿಲ್ಲ, ಏನೋ ಗೊತ್ತಿಲ್ಲ. ನಮ್ಮ ಇನ್ಸ್ಟಾಗ್ರಾಮ್ ಐಡಿಗೆ ಬಂದು ಮೆಸೇಜ್ ಹಾಕ್ರಿ, ನಂಬರ್ ಕೊಡ್ತೀನಿ ಅಂತ ಸುಮಾರು ಸಲ ಹೇಳಿದ್ದೆ ಅವ್ರಿಗೆ. ಯಾಕಂದರೆ ಯೂಟ್ಯೂಬಲ್ಲಿ ನಂಬರ್ ಕೊಡೋದಾಗಲಿ ತಗೊಳ್ಳೋದಾಗಲಿ ತಪ್ಪು. ನಂಬರ್ ಕೊಡೋದಿಲ್ಲ, ಅವರೇನೆ ಡಿಲೀಟ್ ಮಾಡಿಬಿಡ್ತಾರೆ ಯೂಟ್ಯೂಬಿಂದಾನೆ. ನಾವು ಕೊಡೋಕ್ಕೆ ಹೋದರೆ ನಮ್ಮ ಚಾನಲ್ ಮೇಲೆ ಸಮಸ್ಯೆ ಆಗ್ತವೆ. ಹೀಗಾಗಿ ನಾವು ಕೊಡೋಲ್ಲ. ಇನ್ಸ್ಟಾಗ್ರಾಮಲ್ಲಿ ಬನ್ನಿ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರ್ತೀನಿ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಲ್ಲೆಲ್ಲಿ ಹೋಗ್ತೀನಿ ಸ್ಟೋರಿ ಹಾಕಿರ್ತೀನಿ ನಾನು. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ ನಂಬರ್ ಕೊಡ್ತೀನಿ ಅಂತ ಹೇಳಿದ್ದೆ. ಅವರಂತೂ ಬಂದು ಮೆಸೇಜು ಮಾಡಿಲ್ಲ, ಏನು ಮಾಡಿಲ್ಲ, ಗೊತ್ತಿಲ್ಲ ಅನಿಸುತ್ತೆ. ಅದಕ್ಕೆ ಇವತ್ತು ಯೂಟ್ಯೂಬ್ ಮುಖಾಂತರನೇ ಹೇಳ್ತಾ ಇದ್ದೀನಿ. ವಿಡಿಯೋ ನೋಡಿದ್ರೆ ಆದಷ್ಟು ನೀವು ಕುಂದಾಪುರದವರು ನಮ್ಮ ಇನ್ಸ್ಟಾಗ್ರಾಮ್ ಐಡಿಗೆ ಬಂದು, ಪ್ರತಿಯೊಂದು ವಿಡಿಯೋದಲ್ಲೂ ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೀನಿ. ಅಲ್ಲಿ ಬಂದು ತಗೊಂಡು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಬಂದು ಮೆಸೇಜ್ ಹಾಕ್ರಿ, ನಂಬರ್ ಕೊಡ್ತೀನಿ. ನೋಡೋಣ. ಇದು ನೋಡಿ ಕುಂದಾಪುರ ಬ್ರಿಡ್ಜ್ ಬಿಟ್ಟು ಮುಂದೆ ಇದ್ದೀನಿ ಈಗ. ಇಲ್ಲಿಗೆ ಟೋಲ್ ರೋಡ್ ಮುಕ್ತಾಯ. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಹೋಗಿ ರೈಟ್ ಒಳಗೆ ಹೋಗ್ಬೇಕು. ಒಂದು ಒಟ್ಟು 12-13 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ ನಾನು. ತಲ್ಲೂರವರೆಗೂ ಹೋಗಿ ಅಲ್ಲಿ ನಿಲ್ಸ್ಕೊಳ್ಳೋದು. ಅದೇನೋ ಅವರೇ ಬಂದು ಕರ್ಕೊಂಡು ಹೋಗ್ತಾರಂತೆ. ರೋಡ್ ಫೋನ್ ಮಾಡೋಣ.
ಆಮೇಲೆ ಒಂದು ಸ್ವಲ್ಪ ಟೈರ್ ಬಿಸಿಯಾಗಿರೋದಕ್ಕೂ ಸ್ವಲ್ಪ ಮಳೆ ನೀರಿಗೂ ಸ್ವಲ್ಪ ಸಮಾಧಾನ ಆಯ್ತು. ಇವಾಗ ಇನ್ನೊಂದೇನಪ್ಪ ಅಂದ್ರೆ ರಾತ್ರಿಯಿಂದ ನಾನು ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸೀದಾ ಗಾಡಿ ಓಡಿಸ್ಕೊ ಬಂದಿದ್ದಷ್ಟೇ. ಮುಂದೆ ಏನೇನಾಗುತ್ತೆ ಅಪ್ಡೇಟ್ ಕೊಡ್ತೀನಿ ಅಂತ ಬೇರೆ ಬಂಕಲ್ಲಿ ಹೇಳಿದ್ದೆ, ಏನೂ ಕೊಡಲಿಲ್ಲ, ಏನೂ ಇಲ್ಲಪ್ಪ. ಜಿಗಗಿಯಿಂದ ಕುಂದಾಪುರಕ್ಕೆ ಲೋಡು, ಇನ್ನೇನು ಕುಂದಾಪುರ ಬಂದಿದ್ದೀವಿ. ಕುಂದಾಪುರ ಖಾಲಿ ಮಾಡ್ಕೊಂಡು ಮಂಗಳೂರು ಕಡೆ ಹೋಗ್ಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ನೀವು ನೋಡಿ ಹೆಂಗೆ ಕಾಣ್ತದೆ, ಮೋಡ ಕವಿದ ವಾತಾವರಣ. ಬಿಸಿಲು ಬಂತು, ಇವಾಗ ಸ್ವಲ್ಪ ಮಳೆ ಹುಯ್ದುಬಿಟ್ಟು ಮತ್ತೆ ಬಿಸಿಲು ಬಂದ್ಬಿಡ್ತು. ನೋಡೋಣ ಹೆಂಗೆ ಆಗುತ್ತೆ ಅಂತ. ಈಗ ಸಿಗ್ನಲ್ ಬಂತು, ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ನೋಡೋಣ. ಸ್ನೇಹಿತರೆ, ನಾವು ಅಂಬಾರಿ ಖಾಲಿ ಮಾಡ್ತಿರೋದು ನೋಡಿ. ಟೈಮು 6:15, ಇನ್ನೂ ಗಾಡಿ ಖಾಲಿ ಮಾಡ್ತಾಯಿದ್ದಾರೆ. ಅಂದರೆ ಬಂದಿದ್ದೇ ಇವರು 3:30, 4 ಗಂಟೆಯಲ್ಲಿ. 4 ಗಂಟೆಯಲ್ಲಿ ಬಂದು ಖಾಲಿ ಮಾಡ್ತಾರೆ. ನಾನಂತೂ ಬಂದಾಗಿಂದನೂ ಬರೀ ನಿದ್ದೆ ಮಾಡಿ ಇವಾಗ ಎದ್ದಿದ್ದೀನಿ. ಖಾಲಿ ಮಾಡ್ತಾಯಿದ್ದಾರೆ ನೋಡಿ ಹೆಂಗೆ ಅಂತ. ಮಳೆ ಬಂದರೆ ತಾರ್ಪಲ್ಲಲ್ಲಿ ಟೈಲ್ಸ್ ಐತೆ ಅಲ್ಲಿ, ಹಂಗಾಗಿ ತಾರ್ಪಲ್ ಅರ್ಧಂಬರ್ಧ ತೆಗ್ದಿದ್ದಾರೆ. ಇದು ನೋಡಿ ಭಾರಿ ಕಾಸ್ಟ್ಲಿ ಇದು, ವೈಟ್ ಆ್ಯಂಡ್ ವೈಟು. ಇದು ಬಂದು ಮನೆಯಲ್ಲಿ ದೇವ್ರ ಮನೆ ಕಟ್ತಾರಲ್ಲ, ದೇವ್ರ ಮನೆ ಅಂತ ದೇವ್ರಿಗೆ ಅಂತ ರೂಮ್ ಮಾಡ್ತಾರಲ್ಲ, ಅದಕ್ಕಿದು ನೋಡಿ. ಎಷ್ಟು ಝೂಮ್ ಮಾಡಿದ್ದ, ಅಲ್ಲೈತಲ್ಲ ಮನೆ, ಅದೇ ಮನೆ ಖಾಲಿ. ಭಾಳ ದೂರ ಒಯ್ಬೇಕಿಲ್ಲ ಗಾಡಿ, ಕಾಂಪೌಂಡ್ ಒಳಗೆ ಹೋಗಲಿಲ್ಲ ಗಾಡಿ, ಹಂಗಾಗಿ ಎಷ್ಟು ಲೇಟು. ಇಲ್ಲ ಬೇಗ ಖಾಲಿ ಆಗೋದು. ಅಲ್ಲ ಹೆಂಗಿದೆ ನೋಡಿ. ಊದು ಬಂದ್ಬಿಟ್ಟು ಗುಲ್ವಾಡಿ ಅಂತ ಊರು, ಅಲ್ಲಿರೋದೆಲ್ಲ ಗುಲ್ವಾಡಿ. ಆರಾಮಾಗಿ ಖಾಲಿ ಮಾಡಿಸ್ಕೊಂಡು ಮಂಗ್ಳೂರು ಕಡೆ ಹೋಗ್ಬೇಕೀಗ. ಇದೊಂದು ಖಾಲಿ ಮಾಡೋದೇ ಭಾಳ ಲೇಟು ಆಯಿತು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಗೋಯ್ತು. ಇನ್ನೊಂದು 100 ಬಾಕ್ಸ್ ಟೈಲ್ಸು, ಇದೊಂದು 50 ಗ್ರಾನೈಟು ಅಷ್ಟೇ. ಅಷ್ಟಾದರೆ ಗಾಡಿನೇ ಖಾಲಿ ನೋಡಿ. ಏನಿದೆ, ಪೂರ್ತಿ ಗಾಡಿ ಖಾಲಿ ಇದೆ. ಬಂದಿದ್ದೆ ಪೂರ್ತಿ ಗಾಡಿ ಖಾಲಿಯಲ್ಲೇ ಬಂದಿದ್ದು ನಾವು. ಅರ್ಧ ಗಾಡಿ ಎಷ್ಟು 16 ಟನ್ ಇತ್ತಷ್ಟೇ. 16 ಟನ್ನು 900 kg ಇತ್ತಷ್ಟೇ. ಇದೇ ಭಾರಿ ಕಾಸ್ಟ್ಲಿ ಇದು ಮೆಟೀರಿಯಲ್. ಅಲ್ಲಿ ಕಾಟನ್ ಪಾಟನ್ ಕೊಡ್ಬೇಕಾಯ್ತಾನಪ್ಪ. ನೋಡಿ, ಅದು 2 ಕಲ್ಲು. ಅದೊಂದು ಭಾರಿ ಕಾಸ್ಟ್ಲಿ ಇದು. 2 ಕಲ್ಲು, ಬಾಕಿದು ಇವೆಲ್ಲ ಪರವಾಗಿಲ್ಲ. ಹಾಂ, ಇವು ಎಷ್ಟು ದೂರ ಆಯ್ತು ನೋಡಿ. ಇದು ಮನೆ ನೋಡಿ, ಹೋಯ್ತಾ ಇದ್ದಾರೆ. ನೋಡ್ದ, ಭಾಳ ದೂರ ಆಯ್ತು ಮನೆ. ಅದು ಎಷ್ಟು ದೂರ ಹೊತ್ಕೊಂಡು ಹೋಗ್ಬೇಕು. ಹಾಂ, ನೋಡಿ ಇವಾಗ ಎಷ್ಟು ಖಾಲಿ ಆದರೆ ಆಯಿತು. ಆರಾಮಾಗಿ ಒಂದು 8 ಗಂಟೆಗೆಲ್ಲ ಖಾಲಿ ಮಾಡಿಕೊಡ್ದು. 8 ಗಂಟೆ ಆಗ್ಬೋದು, ಯಾಕಂದರೆ ಇನ್ನೂ ಮುಂದ್ಗಡೆ 100 ಬಾಕ್ಸು ಟೈಲ್ಸ್ ಐತೆ. ಆ ತಾರ್ಪಲ್ ಐತಲ್ಲ, ಅದ್ರ ಕೆಳಗಡೆ 100 ಬಾಕ್ಸ್ ಟೈಲ್ಸು, ಇದೊಂದು 50 ಪೀಸು ಇಳಿಸ್ಬಿಟ್ರೆ ಗಾಡಿನೇ ಖಾಲಿ. ಹಗ್ಗ ಎಲ್ಲ ನೋಡಿ ಹೆಂಗೆ ಸುತ್ತ ಹಾಕ್ಬಿಟ್ಟಾರೆ. ನಾನು ಮಲಿಕೊಂಬಿಟ್ಟಿದ್ದೆ, ಎಲ್ಲ ಹೆಂಗೆ ಹಾಕಿದ್ರು ನೋಡಿ ತಾರ್ಪಲೆಲ್ಲ. ಇವಾಗ ಮಡಚಿ ಎಷ್ಟೊತ್ತಿಗೆಲ್ಲ ಭಾಳ ಇದಾಗ್ಬಿಡ್ತೈತಿ. ಈಗೆಲ್ಲ ಕೆಲಸ ಶುರು ಮಾಡ್ಕೋಬೇಕು ಇವಾಗ. ಇದ್ದು ನೋಡಿ ಗಾಡಿ 2 ವೀಲರ್ ಇದೆ. ಇದು ಏನಕ್ಕೆ ಇರ್ಬೋದು, ನಿಮ್ಗೇನಾರು ಐಡಿಯಾ ಬಂತ? ಏನಿಲ್ಲ, ಅದು ಅಲ್ಲಿ ಇಕ್ತಾರೆ, ಆ ಗ್ರಾನೈಟ್ ತೆಗೆದು ಇದ್ರ ಮೇಲೆ ಮಡಗೋದು, ಹಿಂಗೆ ಉಳಿಸ್ಕೊಂಡು ಬರೋದು ಇಲ್ಲಿವರೆಗೂ. ಇಲ್ಲಿಂದ ಎತ್ಬಿಡ್ತಾರೆ. ನೋಡಿ ನಮ್ಮ ಗ್ರಾನೈಟ್ ಹೊಡೆದು ಪ್ಲಾಟ್ಫಾರ್ಮ್ ಹೆಂಗಾಗವೆ ಅಂತ. ಇಲ್ಲಿ ತಗೊಬಂದು ಹಿಂಗೆ ಎಳಿತಾರಲ್ಲ. ಇವತ್ತು ಒಂಚೂರು ಮಾರ್ಕ್ ಬಿದ್ದಿಲ್ಲ. ಕಾರಣ ಅಂದರೆ ಇವೆಲ್ಲ ಕಾಸ್ಟ್ಲಿ ಮೆಟೀರಿಯಲ್. ಇಷ್ಟೊತ್ತು ಟೈಲ್ಸ್ ಖಾಲಿ ಮಾಡಿದ್ದು, ಈಗ ಇದನ್ನು ಮಾಡ್ತಾರಲ್ಲ, ಇದು ಮಾಡ್ಬೇಕಾದ್ರೆ ಮಾರ್ಕ್ ಬೀಳ್ತೈತೆ. ಸ್ನೇಹಿತರೆ ನೋಡಿ, ಮಳೆ ಸ್ಟಾರ್ಟ್ ಆಯ್ತು ಇವಾಗ. ನೋಡಿ ಹೆಂಗೆ ಬರ್ತೈತೆ ಮಳೆ. ತಾರ್ಪಲ್ಲು ತೆಗೆದಿರೋದಕ್ಕೆ ಒಳ್ಳೇದಾಯಿತು. ಹೆಂಗೂ ನಮಗೆ ಮಳೆ ಮೋಡ ಇತ್ತು, ಮಳೆ ಬರುತ್ತೆ ಅನ್ನೋ ಒಂದು ಡೌಟಲ್ಲಿತ್ತು, ಹಂಗಾಗಿ ತಾರ್ಪಲ್ ತೆಗೆದಿದ್ದಿಲ್ಲ. ಗ್ರಾನೈಟ್ ಅವೇ ಇನ್ನೊಂದು 30-20 ಪೀಸ್ ಏನೋ ಗ್ರಾನೈಟ್ ಅವೇ. ಅದು ಇಳಿಸ್ಬಿಟ್ಟು ಟೈಲ್ಸ್ ಇಳಿಸ್ಬೇಕು.
ಅಷ್ಟೊತ್ತಿಗಾಗಲೇ ಫುಲ್ಲು ಮಳೆ ನೋಡಿ ಹೆಂಗೆ ಬರ್ತೈತೆ. ಏನು ಮಾಡೋಕ್ಕಾಗಲ್ಲ, ಮಳೆ ನಿಂತ ಮೇಲೆ ಖಾಲಿ ಮಾಡಿಸ್ಕೊಂಡು ಫಸ್ಟು ಗಾಡಿ ತೆಗಿಬೇಕಲ್ಲಿ. ಗಾಡಿ ಇಕ್ಕಟ್ಟಾಗ್ಬಿಟ್ಟಿದೆ, ಜನ ಟೂ ವೀಲರ್ ಫೋರ್ ವೀಲರ್ ಓಡಾಡೋಕ್ಕೆ ಜಾಗ ಇಲ್ಲ, ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ. ಇವು ನೋಡಿ ಹೆಂಗೆ ಕಾಣುತ್ತೆ ಮೋಡ. ಗಾಡಿ ತವಲ್ಲಿ ಜನ ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ, ಅಲ್ಲಿ ಆ ಥರ ಜಾಗದಲ್ಲಿ ನಿಲ್ಸ್ಕೊಂಡು ಗಾಡಿ ಖಾಲಿ ಮಾಡ್ತಾಯಿದ್ವಿ. ನೋಡೋಣ, ಮಳೆ ನಿಂತ್ಕೊಳ್ಳೆಲ್ಲ ಖಾಲಿ ಮಾಡಿಸ್ಕೊಂಡು ಫಸ್ಟು ಇಲ್ಲಿಂದ ಗಾಡಿ ತಗೊಂಡು ಹೋಗ್ಬೇಕು. ಸ್ನೇಹಿತರೆ, ನಿನ್ನೆ ನಮ್ಮ ಗಾಡಿ 8 ಗಂಟೆವರೆಗೆ ಗಾಡಿ ಖಾಲಿ ಆಯಿತು. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಬ್ಯಾಟ್ರಿ ಸಮಸ್ಯೆ ಅಂದರೆ ಸಮಸ್ಯೆ ಆಗ್ಬಿಡುತ್ತೆ. ಇವತ್ತು ಬೆಳಗ್ಗೆ ಕುಂದಾಪುರದಿಂದ ಕರೆಸ್ತೀವಿ ಇವ್ರಿಗೆ 800 ರೂಪಾಯಿ ಚಾರ್ಜ್ ಅಂತೆ. ಅಲ್ಲಿಂದ ಬ್ಯಾಟ್ರಿ ತಗೊಬಂದು ಸ್ಟಾರ್ಟ್ ಮಾಡೋಕ್ಕೆ ಬನ್ನಿ ಫಸ್ಟು ಸ್ಟಾರ್ಟ್ ಮಾಡೋಣ. ಇಲ್ಲಿ ಜನಗಳೆಲ್ಲ ಎಗರಾಡ್ತಾ ಇದ್ದಾರೆ, ಗಾಡಿ ತೆಗಿ ಅಂತೇಳಿ. ಸ್ಟಾರ್ಟ್ ಮಾಡಿ ಫಸ್ಟು ಗಾಡಿ ಇಲ್ಲಿಂದ ತೆಗೆದುಬಿಟ್ರೆ ಸಾಕಾಗ್ಬಿಡುತ್ತೆ ನನಗೆ, ಅಷ್ಟು ಟೆನ್ಷನ್ ಆಗ್ಬಿಡುತ್ತೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲಿದ್ದೀನಪ್ಪ ಅಂದರೆ ನಾನು ಇವಾಗ ಮಂಗಳೂರಲ್ಲಿದ್ದೀನಿ. ನಮ್ಮ ಗಾಡಿ ಬೆಳಗ್ಗೆ ಲೋಡ್ಗೆ ಹೋಗಿದ್ದು ಗಾಡಿ ಇನ್ನೂವರೆಗೂ ಬಂದಿಲ್ಲ. ಟೈಮು ಅಲ್ಲೇ 4:15 ಟಾರ್ಬಾರ್ ಗೇಟ್ ಹತ್ರ ಇದ್ದೀನಿ. ಎಲ್ಲ ಗಾಡಿ ಬಂದಿದೆ, ನಮ್ಮ ಗಾಡಿ ಗೊತ್ತಿಲ್ಲ. MR ಸತೀಶಣ್ಣ ಗಾಡಿ, ಎಲ್ಲ ಗಾಡಿ ಬರ್ತಿದ್ದಾವೆ, ನಮ್ಮ ಗಾಡಿ ಬರ್ತಿಲ್ಲ. ಬರೀ ಗೇಡಿ ನೋಡಿ ಸಾಕಾಗ್ಬಿಡೈತೆ. ಗಾಡಿ ಮಾತ್ರ ಬರ್ತಾ ಇಲ್ಲ. ನೀನು ಬರೋ ಟೈಮ್ ಆಯ್ತು. ನಮ್ಮ ಗಾಡಿ ಬೆಳಗ್ಗೆನೇ ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ, ಇಲ್ಲೊಂದು ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಬೈಂದೂರಾಗ ಇರಬೇಕಾಗಿತ್ತು. ಬೆಳಗ್ಗೆ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತಲ್ಲ, ಗಾಡಿ ಸ್ಟಾರ್ಟ್ ಆಗದೇನೆ ನಿನ್ನೆ ಎಲ್ಲ ಸಮಸ್ಯೆ ಮಾಡಿ ರಾತ್ರೆಲ್ಲ ಬ್ಯಾಟ್ರಿದು ದೊಡ್ಡ ಸಮಸ್ಯೆ ಮಾಡ್ತೈತೆ. ಈ ಟ್ರಿಪ್ ಹೋಗಿ ಕಂಪಲ್ಸರಿ ಬ್ಯಾಟ್ರಿ ಹಾಕ್ಸ್ಲೇಬೇಕು, ಇಲ್ಲಾಂದ್ರೆ ನಡೆಯಲ್ಲ. ಯಪ್ಪ ದೇವ್ರೆ, ಏನು ಮಾಡೋದ ಹೋಗಿ. ಈಗ ನೋಡಿ ಎಷ್ಟು ಸೇಫ್ಟಿಗೆ ಸಾಕಾದಾಗ ಮಾಡಿದ್ದಾರೆ ನೋಡಿದ್ರೆ. ತುಮಕೂರ ಕಟ್ಸಿರೋದು ಸಾಕಾದಾಗ ಮಾಡಿದ್ದಾರೆ ನೋಡಿ. ಡೀಸೆಲ್ ಈ ಥರ ಗೇಟ್ ಈ ಥರ ಸಾಕಾದಾಗ ಮಾಡಿದ್ದಾರೆ. ಬೀಗ ಹಾಕೋಬೋದು, ಒಳಗಡೆ ಲಾಕ್ ಬರುತ್ತೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಇದು ಡೀಸೆಲ್ ಹಾಕೋದು ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಯಾಕಂದರೆ ಇದು ಹೋಲು ಸ್ವಲ್ಪ ದೊಡ್ಡದಾಗಬೇಕಾಯ್ತು, ಗನ್ನು ಹಾಕೋಕ್ಕೆ ಕಷ್ಟ ಆಗುತ್ತೆ. ಇರಲಿ, ಸ್ವಲ್ಪ ನಿಧಾನಕ್ಕೆ ಹಾಕೋಬೋದು. ಡೀಸೆಲ್ ಸೇಫ್ಟಿ ನೋಡಿದ್ರಲ್ಲ, ಮೊನ್ನೆ ನಮ್ಮ ಯೋಗೇಶ್ವರವ್ರದ್ದು ಹೊಸ ಗಾಡಿದೆ ಡೀಸೆಲ್ ಕದ್ದುಬಿಟ್ಟಿದ್ರು. ಆ ಥರ ಎಲ್ಲ ಸಮಸ್ಯೆ ಆಗ್ಬಿಡ್ತವೆ. ಈ ಥರ ಸೇಫ್ಟಿ ಮಾಡಿಸ್ಬೇಕು ನಮ್ಮ ಗಾಡಿಗೂ. ಇದು ತುಮಕೂರಲ್ಲಿ ಕಟ್ಸಿರೋದು ಗಾಡಿ ಸೂಪರಾಗಿ ಕಟ್ಟಿದ್ದಾರೆ ಮಾತ್ರ. ಹಳೆ ಗಾಡಿದು BS4 ಸೂಪರಾಗಿ ಕಟ್ಟಿದ್ದಾರೆ, ಹೊಸ್ದಾಗಿ ಕಟ್ಟಿದಂಗೈತೆ. ಸಾಕಾದಾಗ ಮಾಡಿದ್ದಾರೆ. ಬಡಿ ಕೇಬಿನ್ ಹಿಂದ್ಗಡೆ ನೋಡಿ ಡಿಸೈನ್ ನೋಡಿ, ಲೈಟ್ ಅಂದರೆ ಇದು ಡೇಂಜರ್. ಇದೆಲ್ಲ ವೇಸ್ಟ್. ಇದು ಡೇಂಜರ್ ಅಂತಲ್ಲ, ಇದೇನಾಗುತ್ತೆ ಅಂದರೆ ಇದು ಸ್ವಲ್ಪ ಒಳಗಿಡಬೇಕು. ಏನಕ್ಕಪ್ಪ ಅಂದರೆ ಒಡೆದೋಗುತ್ತೀವಲ್ಲ, ಎಲ್ಲ ಡೋರ್ ಬಿಡ್ಬೇಕಾರೆ, ಅದು ಮಾಡ್ಬೇಕಾರೆ, ಈ JCB ಇಂದ ಇಟಾಚಿಯಿಂದ ತಳ್ತಾರೆ ಗೊತ್ತಾ, ಲೋಡ್ ಕೋಕ್ ಖಾಲಿ ಮಾಡ್ಬೇಕಾರೆ ಅವಾಗೆಲ್ಲ ಡೋರ್ ಇದಾಗಿ ನೋಡಿ, ಇದಕ್ಕೆ ಬಿದ್ದು ಡೋರ್ ಹೊಡೆದೋಗ್ಬಿಡ್ತಾ ಇದೀವಲ್ಲ, ಸ್ಟ್ರಾಂಗ್ ಇಲ್ಲ. ಸ್ವಲ್ಪ ಒಳಗಿರ್ಬೇಕಾಯ್ತು, ಯಾವತ್ತೇ ಆಗಲಿ ಒಳಗಿರ್ಬೇಕಾಯ್ತು. ಏನೋ ಮಾಡಬೇಕು, ಮಾಡಿದ್ದಾರೆ. ಅಯ್ಯೋ, ಏನಾಗುತ್ತೋ ಗೊತ್ತಿಲ್ಲ. ನಾವಂತೂ ಗೇಟ್ ನೋಡಿ ಸಾಕಾಯ್ತು. ನಮ್ಮ ಗಾಡಿ ಬರ್ತಾಯಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಬರಲಿ ನೋಡೋಣ, ಗಾಡಿ ಬರಲಿ, ಆದಷ್ಟು ಬೇಗ ಹೋಗೋಣ. ಸುಮಾರು ಗಾಡಿ ಲೋಡ್ ಆಗೈತೆ ಅಲ್ಲಿಗೇ. ಏನು ಮಾಡೋದಪ್ಪ, ನಮ್ಮ ಗಾಡಿ ನಮಗೆ ತೊಂದರೆ ಕೊಡ್ತೈತೆ ಅಂದರೆ ಹೊಸಿ ತೊಂದರೆ ಕೊಡ್ತಾಯಿಲ್ಲ. ನಿನ್ನೆ 4 ಗಂಟೆಗೆ ಸ್ಟಾರ್ಟ್ ಆಗಿತ್ತೆ ಗಾಡಿ. 4 ಗಂಟೆಗೆ ಅಲ್ಲೋಡಿ ಬಿಟ್ಟಿರೋದು. 4 ಗಂಟೆಗೆ ಲೇಬರ್ ಬಂದರೂ ಬಿಟ್ಟಿದ್ದೀನಿ. 7:15 8 ಗಂಟೆಗೆ ಗಾಡಿ ಖಾಲಿ ಆಯಿತು. ಮಳೆ ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಗ ಖಾಲಿ ಆಗಿರೋದು. 7:15 8 ಗಂಟೆಗೆ ಗಾಡಿ ಖಾಲಿ ಆಯಿತು. ಶೆಲ್ಪ್ ಹೊಡೆದು ಸ್ಟಾರ್ಟ್ ಆಗ್ತಾಯಿಲ್ಲ. ಈ ಥರ ಸಮಸ್ಯೆ ಆದಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಲ್ಲಿ ಬ್ಯಾಟ್ರಿ ಬೇರೆ ಸಿಗಲಿಲ್ಲ. ಬೆಳಗ್ಗೆ ಯಾರನ್ನ ಕುಂದಾಪುರದಿಂದ ಬ್ಯಾಟ್ರಿನ ಕರೆಸಿ ಸ್ಟಾರ್ಟ್ ಮಾಡಿ ತಗೊಬಂದು ಬಿಡೋಷ್ಟೊತ್ತಿಗೆ 10:30 11 ಗಂಟೆ ಆಗಿತ್ತು. ಗಾಡಿ ಇನ್ನೂ ಬಂದಿಲ್ಲ. ಬರಲಿ ನೋಡೋಣ, ನೋಡಿ ಬರೋ ಟೈಮ್ ಆಯ್ತು. ಅವಾಗಲೇ ಫೋನ್ ಮಾಡಿದ್ದೆ, ಅಣ್ಣ ಇನ್ನೊಂದು 2 ಗಾಡಿ ಇದೆ ಬಂದುಬಿಡ್ತೀನಿ ಅಂದರು. ಇನ್ನೂವರೆಗೂ ಬಂದಿಲ್ಲ. ಇನ್ನೇನು ಬರೋ ಟೈಮ್. ಇಲ್ಲಿ ಕೂತು ಮುಗಂತೂ ಸಾಕಾಗ್ಬಿಟ್ಟಿದೆ. ಈ ಮರದ ಕೆಳಗಡೆ ಹೋಗೋದು, ಟೀ ಕುಡ್ಕೊಂಬರೋದು, ಕೂತ್ಕೊಳ್ಳೋದು, ಹೋಗೋದು, ಟೀ ಕುಡ್ಕೊಂಬರೋದು, ಕೂತ್ಕೊಳ್ಳೋದು. ನೋಡೋಣ, ಗಾಡಿ ಬರಲಿ. ಸ್ನೇಹಿತರೆ, ನಮ್ಮ ಅಂಬಾರಿ ಇವಾಗ ಬಂದೈತೆ ನೋಡಿ. ಎಲ್ಲ ಬಂತು, ಬಿಲ್ಲೆಲ್ಲ ಆಯ್ತು. ಟೈಮ್ ಬಂದ್ಬಿಟ್ಟು 7:40. ಹಬ್ಬ ಇಷ್ಟೊತ್ತಿಗಾಗಲೇ ಹೆಚ್ಚು ಕಮ್ಮಿ 1 ಅವರ ಕುಮಟಾ ಹತ್ತತ್ರ ಇರ್ತಿದ್ದೆ. ಇವತ್ತು ನೋಡಿ ಇನ್ನೂ ಮಂಗಳೂರಲ್ಲಿ ಇದ್ದೀನಿ. ಇವಾಗ ಬಿಲ್ಲೆಲ್ಲ ಬಂತು, ಗ್ಲಾಸ್ ಎಲ್ಲ ಒರೆಸ್ಕೊಂಡಿದ್ದಾಯ್ತು, ಎಲ್ಲ ರೆಡಿ ಮಾಡಿದ್ದಾಯ್ತು. ಈಗ ಮಾಮೂಲಿ ಹೊಸಪೇಟೆ ಕಡೆ
ಹೊಸಪೇಟೆ ಕಡೆ ಹೋಯ್ತಾ ಇರೋದು. ಫಸ್ಟ್ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸ್ಕೊಂಡು ಇವತ್ತು ಬೇಜಾನ್ ಗಾಡಿ ಲೋಡ್ ಆಗಿದೆ. ಎಷ್ಟು ಲೇಟ್ ಆಯ್ತು ಗೊತ್ತಾ ಗಾಡಿ ಬರೋದು ಇವತ್ತು. ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು. ನಮ್ಮ ನಡೆ ಕೊಪ್ಪಳ ಕಡೆ ಬರೀ ಕೊಪ್ಪಳ ಹೊಸಪೇಟೆ ನೋಡೋರ್ಗೂ ಬೇಜಾರಾಗುತ್ತೆ, ನಾವು ವಿಡಿಯೋ ಮಾಡಿ ಹಾಕೋರ್ಗೂ ಬೇಜಾರಾಗುತ್ತೆ. ಏನು ಮಾಡೋಣ, ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ನೆಕ್ಸ್ಟ್ ಟ್ರಿಪ್ಪಿಂದ ಬೇರೆ ಗಾಡಿ ಪ್ಲಾನ್ ಐತೆ. ಈ ಟ್ರಿಪ್ಪು ಕೊಪ್ಪಳ ಹೋಗಿ ಕೊಪ್ಪಳದಿಂದ ಬೆಂಗಳೂರಿಗೆ ಬಂದರೆ ಬೇರೆ ಗಾಡಿ ಹೋಗೋ ಪ್ಲ್ಯಾನ್ ಐತೆ. ಆ ಗಾಡಿ ಹೋದಾಗ ಸ್ವಲ್ಪ ಲಾಂಗ್ ಹೋಗೋಣ, ನೋಡೋಣ ಲಾಂಗಲ್ಲಿ ಹೆಂಗೆ ದುಡಿಮೆ ಐತೆ, ಯಾವ ಥರ ದುಡಿಮೆ ಇದೆ, ಎಷ್ಟು ದುಡಿಮೆ ಆಗುತ್ತೆ. ದುಡಿಮೆ ನೋಡಬೇಕು, ಸುಮ್ಮನೆ ಟ್ರಿಪ್ ಊರು ಸುತ್ತೋದು ನೋಡಬಾರ್ದು. ದುಡಿಮೆ ನೋಡಿದಷ್ಟು ಇದು. ಇವಾಗ ದುಡಿದ್ರೇ ಮುಂದೆ ಕೂತ್ಕೊಂಡು ಊಟ ಮಾಡ್ಬೋದು. ಇಲ್ಲ ಅಂದರೆ ವಯಸ್ಸಾದ್ಮೇಲೆ ದುಡಿಯೋಕ್ಕಾಗಲ್ಲ. ಈಗಿನ ಫುಡ್ಗಳಿಗೆ, ಆಹಾರಗಳಿಗೆ, ಊಟಕ್ಕೆ 50 ವರ್ಷ ಬದುಕೋದೇ ಹೆಚ್ಚು. ಅಲ್ಲಿ 41 ವರ್ಷ ಕಳೆದ್ಬಿಡ್ತು. ಹಂಗಾಗಿ ಒಂದು ಸ್ವಲ್ಪ ದುಡಿಬೇಕು. ಅದು ಬಿಟ್ಟು ಸುಮ್ಮನೆ ತಿರ್ಗಾಡೋದು ಬೇಡ. ನೋಡೋಣ ಹೆಂಗಂಗೆ ಆಗುತ್ತೆ. ಅದು ಒಂದು ತಿಂಗಳು ಒಂದು ಸಾಹಸ ಮಾಡಿಬಿಟ್ಟು ವರ್ಕೌಟ್ ಆದರೆ ಲಾಂಗೆ ರೈಟ್ ಮಾಡೋದು. ಇಲ್ವಾ ಮಾಮೂಲಿ ಇದ್ದಿದ್ದೇ ಐತಲ್ಲ ನಮ್ಮ ರೂಟಲ್ಲೇ ನಾವು ಓಡಿಸ್ಕೊಳ್ಳೋದು. ನೋಡೋಣ ಹೆಂಗೆ ಆಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತಾ ಹೋಯ್ತಾ ಇರ್ತೀನಿ. ಹಾಗೆ ಎಲ್ಲರೂ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈಗಂತೂ ಒಳ್ಳೆ ಇದು ರೆಸ್ಪಾನ್ಸ್ ಇದೆ. ಕೆಲವೊಬ್ಬರಂತೂ ಈಗಲೂ ಬಿಟ್ಟಿಲ್ಲ ನೆಗೆಟಿವ್ ಕಮೆಂಟ್ಸ್ ಕೊಡೋದು, ಬರೀ ಉಲ್ಟಾ ಕಮೆಂಟ್ಸ್ ಕೊಡೋದು ಇನ್ನೂವರೆಗೂ ಬಿಟ್ಟಿಲ್ಲ. ಏನು ಮಾಡೋಕ್ಕಾಗಲ್ಲ. ಅದು ಇದು ಅಂತಿದ್ಮೇಲೆ ಒಬ್ಬರು ಸ್ವಲ್ಪ ಬೆಳವಣಿಗೆ ಬರ್ತಾರೆ ಅಂದ್ಕೊಳ್ಳೆ ಕಾಲಿಡಿಯೋರು ಒಬ್ಬರಿಬ್ರು ಇದ್ದೇ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ಅನುಭವಿಸ್ಲೇಬೇಕು. ಈ ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ಇಂಥವೆಲ್ಲ ಅನುಸರಿಸ್ಕೊಂಡು ಹೋಗಲೇಬೇಕು. ಆಗಲ್ಲ ಅಂದರೆ ಸೋಷಿಯಲ್ ಮೀಡಿಯಾಗೆ ಬರೋಕ್ಕೆ ಹೋಗ್ಬಾರ್ದು. ಏನು ಮಾಡೋಕ್ಕಾಗಲ್ಲ. ಎಷ್ಟು ಕಾಲು ಎಳಿತೀರೋ ಹೇಳಿರಿ, ನಾವು ನೋಡ್ತಾ ಇರ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಮೆಸೇಜ್ ಹಾಕಿದ್ರು, ಅಣ್ಣ ನೀನು ತಲೆ ಕೆಡ್ಸ್ಕೊಂಬೇಡ, ಕಾಲು ಎಳೆಯೋರು ಯಾವತ್ತಿದ್ರು ಕಾಲು ಕೆಳಗೆ ಇರ್ತಾರೆ, ನಿನ್ನ ಪಾಠ ನಿನ್ನ ವಿಡಿಯೋ ಮಾಡು, ನಾನು ನಿನ್ನ ಸಪೋರ್ಟ್ ಮಾಡ್ತೀವಿ ಅಂತ ಸುಮಾರು ಜನ ಹಾಕಿದ್ರು. ಅವರಿಗೋಸ್ಕರ ಆದರೂ ನಾವು ವಿಡಿಯೋ ಮಾಡ್ತಾ ಇರೋಣ. ಮೊನ್ನೆ 2 ದಿವಸ ನನಗೆ ಒಂದು ಕಮೆಂಟ್ ಬಂದಿತ್ತು. ಆ ಕಮೆಂಟ್ಸ್ಗೋಸ್ಕರ ಬೇಜಾರಾಗಿ 2 ದಿವಸ ಸುಮ್ಮನೆ ವಿಡಿಯೋನೇ ಅಪ್ಲೋಡ್ ಮಾಡಿದ್ದಿಲ್ಲ, ಎಡಿಟು ಮಾಡಿದ್ದಿಲ್ಲ. ಈಗ ಬೆಂಗಳೂರಿಂದ ಬಂದಿದ್ದು ವಿಡಿಯೋನೂ ಮಾಡಿಲ್ಲ, ಜಾಸ್ತಿ ದಾರಿಯಲ್ಲಿ ವಿಡಿಯೋನೇ ಮಾಡಿಲ್ಲ. ಅದೇ ಒಂದು ಬೇಜಾರಲ್ಲಿ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದೆ, ಯಾರೋ ಒಬ್ರಿಗೋಸ್ಕರ ಮತ್ತೆ ಇನ್ನೂ 3,000 ಜನ ನೋಡ್ತಾರೆ ನನ್ನ ವಿಡಿಯೋನ. 3,000-4,000 ಜನ 5,000 ಜನ ನೋಡ್ತಾರೆ. ಒಬ್ರಿಗೋಸ್ಕರ ನಾವು 5,000 ಜನಕ್ಕೆ ಮೋಸ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮತ್ತೆ ಶುರು ಮಾಡಿದ್ದೀನಿ. ಹಾಕ್ತೀನಿ. ಎಷ್ಟು ಜನ ಏನಾರ ಅನ್ಕೊಂಡ್ಲಿ, ನಾನು ವಿಡಿಯೋ ಹಾಕೋದಂತೂ ಬಿಡಲ್ಲ, ಹಾಕ್ತಾ ಇರ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನಿಧಾನ. ಸಂಜೆ ಟೈಮ್ ಎಲ್ಲ ಮನೆಗೆ ಹೊರಡೋ ಟೈಮು ಅರ್ಜೆಂಟ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಟೈಮ್ ಆಲೆ 8 ಗಂಟೆ ಆಯ್ತಾ ಬಂತು. 8 ಗಂಟೆ ಆದರೆ ಹೀಗೇನೆ. ಏನಿಲ್ಲ, ಮೆಸೇಜ್ ಏನು ಹಾಕವ್ರಂದ್ರೆ, ನೀವು ಬರೀ 8,000 ಜನ ಸಬ್ಸ್ಕ್ರೈಬರ್ ಅಷ್ಟೇ ಮಡಿಕೊಂಡಿರೋದು, 1,00,000 ಜನ ಸಬ್ಸ್ಕ್ರೈಬರ್ ಮಡಿಕೊಂಡಿರೋ ಥರ ಮಾತಾಡಬೇಡಿ, ಬರೀ ನೆಗೆಟಿವೇ ಮಾತಾಡ್ತೀರಾ ನೀವು, ಹಂಗೆ ಹಿಂಗೆ ಅಂತ ಒಂದಿಷ್ಟು ಉದ್ದ ಹಾಕವ್ರೆ. ನಾನು ಯಾವತ್ತೂ ನನಗೆ 8,000 ಜನ ಅವರೇ, 1,00,000 ಜನ ಅವರೇ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಏನೂ ಇಲ್ಲ. ನಮಗಿರೋ ಕಷ್ಟ, ನಮ್ಮ ಪ್ರಾಬ್ಲಮ್ಗಳು ನಾವು ಹೇಳ್ಕೊತೀವಿ. ಅದಕ್ಕೂ ಬಂದು ಕಮೆಂಟ್ಸ್ ಹಾಕ್ತಾರೆ. ಆಟೋದವರು ನುಗ್ತಾನೆ ಅವ್ರೆ. ಏನು ಹಿಂದೆ ಮುಂದೆ ನೋಡೋದೇ ಇಲ್ಲ.
ಈ ಥರ ಬರೀ ನೆಗೆಟಿವ್ ಮಾತಾಡ್ತೀರಾ, ನೆಗೆಟಿವ್ ಮಾಡೋದ್ರಿಂದ ನೀವೇ ಡ್ರೈವರಾ, ಸ್ಕ್ರೂ ಡ್ರೈವರಾ ಅಂತೆಲ್ಲ ಮೆಸೇಜ್ ಹಾಕವ್ರೆ. ನಾವು ಡ್ರೈವರ್ ಅನ್ನೋದು ನಮಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ನಾವು ತೋರಿಸ್ಕೊಡೋದು ಅವಶ್ಯಕತೆ ಇಲ್ಲ. ನಮ್ಮ ಬಳಗದವ್ರಿಗೆ ಗೊತ್ತು, ನಮಗೆ ಗೊತ್ತಿರೋರಿಗೆಲ್ಲ ಗೊತ್ತು ನಾವು ಡ್ರೈವರು ಇಲ್ಲ ಸ್ಕ್ರೂ ಡ್ರೈವರು ಅನ್ನೋದು. ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಇಷ್ಟ ಇದ್ದರೆ ನೋಡಿ ವಿಡಿಯೋನ, ಇಲ್ಲ ಅಂದರೆ ಬ್ಲ್ಯಾಕ್ ಮಾಡಿಬಿಟ್ಟು ಹೋಯ್ತಾ ಇರಿ. ನಾನು ಯಾರಿಗೂ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಆಯಿತಾ? ಸುಮ್ಮನೆ ಈ ಥರ ಎಲ್ಲ ಮೆಸೇಜ್ ಹಾಕ್ಬೇಡ್ರಿ. ಹೇಳ್ರಿ, ಇವಾಗ ಸದ್ಯಕ್ಕೆ ಬಂಕಲ್ಲಿ ಡೀಸೆಲ್ ಹಾಕ್ಸ್ಬೇಕು. ಇಲ್ಲೇ 8 ಗಂಟೆ ಆಯ್ತಾ ಬಂತು, ಹೋಗೋಣ ಆರಾಮಾಗಿ ಕೊಪ್ಪಳಗೆ. ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, ರಾತ್ರೆಲ್ಲ ಓಡಿಸೋದು ಇದ್ದಿದ್ದೆ ಐತಲ್ಲ ನಮ್ಗೆ, ರಾತ್ರೆಲ್ಲ ಓಡಿಸೋದು ಅಭ್ಯಾಸ. ರಾತ್ರೆಲ್ಲ ಓಡಿಸ್ಕೊಂಡೋಗಿ ನಾಳೆ ಭಾನುವಾರ ಖಾಲಿ ಮಾಡಿ ಆದರೆ ಲೋಡ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಇಲ್ಲಾಂದರೆ ಹಾಲ್ಟ್ ಮಾಡಬೇಕು. ಆದಷ್ಟು ಖಾಲಿ ಅಂತೂ ಮಾಡ್ಬೇಕು ನಾಳೆ. ಯಾಕಂದರೆ ಬುಧವಾರ ಇಲ್ಲ ಗುರುವಾರ ಹೊಸ ಗಾಡಿಗೆ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ಹೋಗಿ ನಾಳೆ ಖಾಲಿ ಮಾಡಿದ್ರೆ ನನಗೆ ಸೋಮವಾರ ಲೋಡ್ ಮಾಡ್ಕೊಂಡು ಮಂಗಳವಾರ ಹೋಗ್ಬೋದು. ಹೋಗಿ ಒಂದು ದಿನ ರಜಾ ತಗೋಬೇಕು. ಬೆಂಗಳೂರಲ್ಲಿ ರಜಾ ತಗೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ, ಅವೆಲ್ಲ ಮುಗಿಸ್ಕೊಂಡು ಆಮೇಲೆ ಆ ಗಾಡಿಗೆ ಹೋಗ್ಬೇಕು. ಬಾರೋಣ ಹೇಳ್ರಿ, ಬಂಕಲ್ಲಿ ಡೀಸೆಲ್ ಹಾಕೊಂಡು ನೋಡೋಣ.